ಇದೆಲ್ಲದರ ನಡುವೆ ಇವತ್ತು ಅಧಿವೇಶನ ಶುರುವಾಗ್ತಾ ಇದೆ. ಚಳಿಗಾಲದ ಅಧಿವೇಶನ ಬೆಳಗಾವಿನಲ್ಲಿ ಯಾವಾಗ ಅಧಿವೇಶನ ಆದರೂ ಕೂಡ ಯಾವ ಪರಿ ಬಿಸಿ ಇರುತ್ತೆ ಗೊತ್ತಿರುವಂಥ ಸಂಗತಿ. ಹಲವಾರು ಅಸ್ತ್ರಗಳಿವೆ ವಿಪಕ್ಷದಲ್ಲಿ. ವಿಪಕ್ಷಗಳನ್ನು ಕಟ್ಟಿ ಹಾಕಲಿಕ್ಕೆ ಸರ್ಕಾರ ತನ್ನದೇ ರೀತಿಯಲ್ಲಿ ಪ್ಲಾನ್ ಮಾಡಿದೆ. ಬಿಸಿ ಚರ್ಚೆ ಆಗುವಂಥದ್ದು ನಿಶ್ಚಿತ. ಒಂದು ಸರಿನೂ ಕೂಡ ನಮ್ಮ ನಾಯಕರುಗಳು ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡೋದು ಹೆಂಗೆ, ಏನು ಎತ್ತ, ಅದ್ರ ಬಗ್ಗೆ ಇಲ್ಲವೇ ಇಲ್ಲ. ಕೋಟಿಗಟ್ಟಲೆ ಖರ್ಚು ಮಾಡಿಕೊಂಡು ಅಧಿವೇಶನ ಮಾಡಿ ಕಿತ್ತಾಟ ಮಾಡ್ಕೊಂಡು ಬರ್ತಾರೆ. ಈ ಬಾರಿ ಅಧಿವೇಶನದಲ್ಲೂ ಕೂಡ ವಿಪಕ್ಷಗಳಲ್ಲಿ ಸಾಕಷ್ಟು ಅಸ್ತ್ರಗಳಿವೆ. ಅದನ್ನು ಹೆಂಗೆ ಎದುರಿಸುತ್ತೆ ನೋಡಬೇಕು ಸರ್ಕಾರ. ಒಂದೆರಡು ಸಂಗತಿಗಳಲ್ಲ, ಈ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಎತ್ತಾರೆ. ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ದೊಡ್ಡ ಮಟ್ಟದ ದನಿ ಎತ್ತುತ್ತವೆ ವಿರೋಧ ಪಕ್ಷಗಳು. ಇನ್ನು ವಾಲ್ಮೀಕಿ ಹಗರಣ ಅದನ್ನು ಕೂಡ ಬಿಡಲ್ಲ. ಇನ್ನು ಇದೆಲ್ಲದರ ಜೊತೆಗೆ ಈಗ ಹೊಸದಾಗಿ ಸೇರ್ಪಡೆ ಆಗಿರುವಂಥದ್ದು ಈ ಬಾಣಂತಿಯರ ಸಾವಿನ ಪ್ರಕರಣಗಳು. ನಿಜಕ್ಕೂ ತಲೆ ತಗ್ಗಿಸುವಂಥ ಘಟನೆ ಇದು. ಇಂಥ ಎಲ್ಲ ಅಸ್ತ್ರಗಳನ್ನು ಕೂಡ ಝಳಪಿಸಬೇಕು ಅಂತ ನಿರ್ಧಾರ ಮಾಡಿವೆ. ಆದರೆ ಇದನ್ನು ಎಷ್ಟರ ಮಟ್ಟಿಗೆ ಎದುರಿಸುತ್ತೆ ಸರ್ಕಾರ ನೋಡಬೇಕು. ಇನ್ನು ಇದೆಲ್ಲದರ ನಡುವೆ ಒಗ್ಗಟ್ಟಿನಿಂದ ಹೋರಾಟ ಮಾಡ್ತಾರಾ? ಒಗ್ಗಟ್ಟು ಪ್ರದರ್ಶನಕ್ಕೆ ಯತ್ನಾಳ್ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪಕ್ಷದಲ್ಲಿ ಏನಾದರೂ ಆಂತರಿಕ ಸಮಸ್ಯೆ ಇರಬಹುದು, ಆದರೆ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲರೂ ಕೂಡ ಒಂದೇನೇ. ಅಶೋಕ್ ನೇತೃತ್ವದಲ್ಲಿ ನಾವು ಕೂಡ ಸೇರ್ಕೊಂಡು ಹೋರಾಟ ಮಾಡ್ತೀವಿ. ಜನರ ಸಮಸ್ಯೆಗಳೇನಿದೆ ಅದನ್ನ ಸರ್ಕಾರದ ಮುಖಕ್ಕೆ ಹಿಡಿಯೋಕೆ ಈ ಸದನವನ್ನು ಬಳಸ್ಕೋತೀವಿ ಅಂತಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಯಾವುದೇ ನಮ್ಮ ಆಂತರಿಕವಾದಂಥ ಸಮಸ್ಯೆ ಇರ್ಬೋದು, ಆದರೆ ರಾಜ್ಯದ ಜನ ಇವತ್ತು ನಮ್ಮನ್ನು ಜನಪ್ರತಿನಿಧಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರ ಒಂದು ಋಣ ನಾವು ಈ ರೀತಿ ಕಚ್ಚಾಟ ಜಗಳಾಟದಕ್ಕೆ ಅವಕಾಶ ಕೊಡದೆ ರಾಜ್ಯದ ಅಭಿವೃದ್ಧಿ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಎಲ್ಲರೂ ಒಟ್ಟಾಗಿ ಒಂದಾಗಿ ನಮ್ಮ ಏನು ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ದಿನಾಲೂ ಸಭೆ ಮಾಡ್ತೀವಿ. ದಿನ ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅದು ಗಂಭೀರವಾಗಿ ಚರ್ಚೆಯನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಸದನದಲ್ಲಿ ನಮ್ಮ ಪಕ್ಷದ ಯಾವ ಶಾಸಕರು ಗೈರ್ಹಾಜರಾಗುವುದಾಗಲಿ, ಯಾವುದೇ ರೀತಿಯ ಅಸಮಾಧಾನವನ್ನು ನಾವು ಇಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಅದನ್ನು ಮಾಡೋದಿಲ್ಲ. ಯಾಕಂದರೆ ಇದು ವಿಧಾನಸಭೆಗೆ ನಮ್ಗೆ ಅವಕಾಶ ಕೊಟ್ಟಿದ್ದು ಜನ, ಅದನ್ನು ಸರಿಯಾಗಿ ಜನರ ಸಮಸ್ಯೆಗಾಗಿ ಇದನ್ನು ನಾವು ಬಳಕೆ ಮಾಡ್ಕೋತೀವಿ. ನಾನು ಆರಂಭದಲ್ಲಿ ಹೇಳಿದೆ, ಸರ್ಕಾರವನ್ನು ಕಟ್ಟಿ ಹಾಕಲಿಕ್ಕೆ ಬಹಳಷ್ಟು ಅಸ್ತ್ರಗಳಿವೆ ವಿಪಕ್ಷಗಳಲ್ಲಿ. ಇನ್ನು ವಿಪಕ್ಷಗಳ ಬಾಯಿ ಮುಚ್ಚಕ್ಕೂ ಕೂಡ ಸರ್ಕಾರ ವ್ಯವಸ್ಥೆ ಮಾಡಿದೆ. ಚಳಿಗಾಲದ ಅಧಿವೇಶನ ಬಿಸಿ ಏರುವಂಥದ್ದು ನಿಶ್ಚಿತ. ಪ್ರತಿ ಬಾರಿ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಇದೇ ಕಥೆನೆ. ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಚರ್ಚೆ ಆಗಿದೆ, ಅದಕ್ಕೆ ಉತ್ತರ ಇರಲ್ಲ. ಆದರೆ ಜಗಳ ಗುದ್ದಾಟಕ್ಕೆ ಹೇಳಿ ಮಾಡಿಸ್ದಂಗೆ ಇರುತ್ತೆ. ಈ ಬಾಣಂತಿಯರ ಸಾವಾಗಿರ್ಬೋದು, ಜೊತೆಗೆ ಏನಂದರೆ ಇದಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಿ ಅಂತ ಇವರು ಆಗ್ರಹ ಮಾಡುವಂಥ ಸಾಧ್ಯತೆಗಳಿದೆ. ಬಿಜೆಪಿಯವರು ಲೋಕಾಯುಕ್ತ ತನಿಖೆಗೂ ಕೂಡ ಇದನ್ನು ಒತ್ತಾಯ ಮಾಡುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಲೋಕಾಯುಕ್ತರು ಸುಮೋಟೋ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ, ನಂಬರ್ 1. ಇನ್ನು ಕಾಂಗ್ರೆಸ್ ಪ್ರತ್ಯಾಸ್ತ್ರ ಕೇಂದ್ರದ ಲ್ಯಾಬೊರೇಟರಿಗಳ ಮೇಲೆ ಆರೋಪ ಮಾಡಿರುವಂಥದ್ದು. ಅಂದರೆ ಇದು ನಮ್ಮದಲ್ಲ, ಇದು ಈ ಕೆಲವು ಡ್ರಗ್ಗಳಿಗೆ ಕೇಂದ್ರವೇ ಅನುಮತಿ ಕೊಡುತ್ತೆ, ಅದರಿಂದ ಆಗಿರೋದು. ಇನ್ನು 22 ಬ್ಯಾಚ್ಗಳ IV ಸ್ಯಾಂಪಲ್ಸ್ ರಿಜೆಕ್ಟ್ ಆಗಿರೋದು. ಅದ್ರ ಬಗ್ಗೆ ರಿಜೆಕ್ಟ್ ಆಗಿದ್ದಂಥ IV ಈ ಕೇಂದ್ರದಲ್ಲಿ ಹೆಂಗೆ ಪಾಸ್ ಆಯಿತು, ಇದಕ್ಕೆ ಕೇಂದ್ರವೇ ಕಾರಣ ಅಂತ ಹೇಳುವಂಥ ಸಾಧ್ಯತೆಗಳಿದೆ. ಇನ್ನು BJP ಅಸ್ತ್ರ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ, ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಚರ್ಚೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಪ್ರೊಟೆಸ್ಟ್ ಮಾಡುವಂಥದ್ದು, ಜೊತೆಗೇನು ಅಂದರೆ ಯತ್ನಾಳ್ ಮತ್ತು BY ವಿಜೇಂದ್ರ ಟೀಮ್ ಹೋರಾಟ ಮಾಡಿರೋದು. ಇನ್ನು ಈ ಕಡೆಗೆ BJP ಅವಧಿನಲ್ಲೇ ಹೆಚ್ಚು ನೋಟಿಸ್ ಕೊಟ್ಟಿರೋದು, ಜೊತೆಗೇನು ಅಂತಂದರೆ ಇದಕ್ಕೆಲ್ಲ ದಾಖಲಾತಿಗಳನ್ನು ಸಿದ್ಧ ಮಾಡ್ಕೊಂಡಿರೋದು. ತಾವು ನೋಟಿಸ್ ಕೊಟ್ಟಾಗ ನೀವು ಎಲ್ಲಿದ್ರಿ ನೀವೆಲ್ಲ ಅನ್ನುವಂಥ ಪ್ರಶ್ನೆ ಹಾಕುವಂಥದ್ದು. ಈ ರೀತಿ BJP ಅಸ್ತ್ರಕ್ಕೆ ಕಾಂಗ್ರೆಸ್ ಪ್ರತ್ಯಾಸ್ತ್ರವನ್ನು ಕೂಡ ಹೂಡ್ತಾ ಇದೆ. ಇನ್ನು ಮುಡಾ ವಾಲ್ಮೀಕಿ ನಿಗಮ ಹಗರಣ, ಜೊತೆಗೇನಂದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಿ ಎನ್ನುವಂಥ ಆಗ್ರಹ, ಕೋಟ್ಯಾಂತರ ರೂಪಾಯಿ ಅಕ್ರಮದ ಬಗ್ಗೆ ಪ್ರಸ್ತಾಪ, 3,000 ರೂಪಾಯಿಗೆ ಒಂದು ಸೈಟ್ ಕೊಟ್ಟಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಚರ್ಚೆಗೆ ಬರುತ್ತೆ. ಇನ್ನು ಈ ಕೋವಿಡ್ ಸಂದರ್ಭದಲ್ಲಿ ಅಕ್ರಮ ಆಗಿರುವಂಥದ್ರ ಬಗ್ಗೆ ಕಾಂಗ್ರೆಸ್ ಇಲ್ಲಿ ಪ್ರತ್ಯಾಸ್ತ್ರವನ್ನು ಹೂಡಿದೆ. ಅವತ್ತಿನ CM ಆರೋಗ್ಯ ಸಚಿವರ ಬಗ್ಗೆ ಪ್ರಸ್ತಾಪ ಆಗುತ್ತೆ. ಇನ್ನು PPE ಕಿಟ್ ಖರೀದಿನಲ್ಲಿ ಹಗರಣ ಆಗಿದೆ ಅನ್ನುವಂಥದ್ದು ಇದೆಯಲ್ಲ, ಅದು ಕಾಂಗ್ರೆಸ್ ವಾಪಸ್ ಪ್ರತ್ಯಾಸ್ತ್ರ ಹೂಡಲಿಕ್ಕೆ ಸಜ್ಜಾಗಿದೆ.
ಬೆಳಗಾವಿನಲ್ಲಿ ಚಳಿಗಾಲದ ಅಧಿವೇಶನ, ಸಾಕಷ್ಟು ಅಸ್ತ್ರಗಳು ಸಿಕ್ಕಿವೆ. ಯಾವ ರೀತಿ ಬಿಜೆಪಿ ಅಸ್ತ್ರಗಳನ್ನು ಪ್ರಯೋಗಿಸುತ್ತೆ, ಜೊತೆಗೆ ಪ್ರತ್ಯಾಸ್ತ್ರವನ್ನು ಹೂಡಲಿಕ್ಕೆ ಕಾಂಗ್ರೆಸ್ ಯಾವ ರೀತಿ ಸಜ್ಜಾಗಿದೆ? ಬನ್ನಿ, ನಮ್ಮ ಇಬ್ಬರು ಪ್ರತಿನಿಧಿಗಳು ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಇನ್ನು ಪ್ರಸನ್ನ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಯತ್ನಾಳ್ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಏನು ಅಂದರೆ ಗ್ಯಾರಂಟಿ ನಾವು ಒಟ್ಟಾಗಿ ಹೋರಾಟ ಮಾಡ್ತೀವಿ, ನಾವು ಸರ್ಕಾರದ ವಿರುದ್ಧ ಏನು ಹೋರಾಟ ಇದೆ ಅದ್ರ ಜೊತೆಗೆ ನಾವು ಒಟ್ಟೊಟ್ಟಾಗಿ ಪಾಲ್ಗೊಳ್ತೀವಿ ಅಂತ. ಬಹಳಷ್ಟು ಅಸ್ತ್ರಗಳು ಸಿಕ್ಕಿವೆ, ಹಿಂದೆಂದೂ ಕೂಡ ಇಲ್ದಿರುವಂಥ ಅಸ್ತ್ರಗಳು ಸಿಕ್ಕಿವೆ. ಎಷ್ಟರ ಮಟ್ಟಿಗೆ ಪ್ರಯೋಗಿಸಲಿಕ್ಕೆ ಸಜ್ಜಾಗಿವೆ ವಿಪಕ್ಷಗಳು ಅಂತ ಕಿರಣ್? ನಿನ್ನೆ ಶಾಸಕ ಯತ್ನಾಳ್ ಹೇಳಿರುವಂತಹ ಮಾತಿನಿಂದ ವಿಪಕ್ಷ ಬಿಜೆಪಿ ಕೊಂಚ ನಿರಾಳರಾದಂತಹ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಶಾಸಕ ಯತ್ನಾಳ್ ಮತ್ತು ಅವರ ಬೆಂಬಲಕ್ಕಿರುವಂತಹ ಸದನದೊಳಗಿರುವಂತಹ ಶಾಸಕರು ಎಷ್ಟರ ಮಟ್ಟಿಗೆ ಸಹಕಾರ ಕೊಡ್ತಾರೆ ಅನ್ನುವಂಥ ಆತಂಕ ಬಿಜೆಪಿಗಿತ್ತು. ಆದರೆ ಸದನದೊಳಗೆ ನಾವು ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಿರುವಂತಹ ಒಂದು ಘೋಷಣೆ ಈಗಾಗಲೇ ಶಾಸಕ ಯತ್ನಾಳ್ ಮಾಡಿರೋದ್ರಿಂದ ಬಿಜೆಪಿಗೆ ಸದನದ ಒಳಗೆ ಎದುರಾಗಬಹುದಂತ ಮುಜುಗರದ ಸನ್ನಿವೇಶದಿಂದ ಕೊಂಚ ಪಾರಾಗುವಂತಹ ರೀತಿಯಲ್ಲಿ ಕಂಡು ಬರ್ತದೆ. ಹೀಗಾಗಿ ಇವತ್ತು ಅಧಿವೇಶನದ ಮೊದಲ ದಿನವೇ ವಕ್ಫ್ ವಿಚಾರವನ್ನೇ ಮುಂದೆ ಕೈಗೆತ್ತಿಕೊಂಡು ಹೋರಾಟವನ್ನ ಮಾಡೋದಕ್ಕೆ ಬಿಜೆಪಿ ತೀರ್ಮಾನವನ್ನ ಮಾಡಿದೆ. ಈಗಾಗಲೇ ಈ ಸಂಬಂಧವಾಗಿ ಚರ್ಚೆಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತ ಒಂದು ನೋಟಿಸ್ ಅನ್ನು ಕೂಡ, ನಿಲುವಳಿ ನೋಟಿಸ್ ಅನ್ನ ಸ್ಪೀಕರ್ ಅವರಿಗೆ ಈಗಾಗಲೇ ವಿಪಕ್ಷ ಬಿಜೆಪಿ ಕೊಟ್ಟಿದೆ. ಹಾಗಾಗಿ ಇವತ್ತು ಸದನ ಆರಂಭವಾದ ಬಳಿಕ, ಬಹುತೇಕ ಸಂತಾಪ ಸೂಚನೆ ಕಲಾಪ ಮುಕ್ತಾಯವಾದ ಬಳಿಕ ಇಲ್ಲಿ ನಿಲುವಳಿ ಸೂಚನೆ ಪ್ರಸ್ತಾಪಕ್ಕೆ ಅವಕಾಶವನ್ನ ಬಿಜೆಪಿ ಕೋರುತ್ತೆ. ವಿಪಕ್ಷ ನಾಯಕ ಅಶೋಕ್ ನಿಲುವಳಿ ಅವಕಾಶ ಸಿಕ್ಕಿದ ಪ್ರಸ್ತಾಪವನ್ನು ಮಾಡ್ತಾರೆ. ನಂತರ ಶಾಸಕ ಯತ್ನಾಳ್ ವಕ್ಫ್ ವಿಚಾರವಾಗಿ ಪಕ್ಷದ ವಿಚಾರ ಏನಿದೆ ಅದನ್ನ ಚರ್ಚೆಯ ರೂಪದಲ್ಲಿ ಮುಂದುವರಿಸ್ತಾರೆ. ಜೊತೆಗೆ ಬಿಮ್ಸ್ ನಲ್ಲಿ ನಡೆದಿರುವಂತಹ ಬಾಣಂತಿಯರ ಸಾವು ಪ್ರಕರಣ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ, ಪಡಿತರ ಚೀಟಿ ಮತ್ತಿತರ ವಿಚಾರಗಳನ್ನು ಕೂಡ ಪ್ರತಿದಿನ ಒಂದೊಂದು ವಿಚಾರದಂತೆ ಮುಂದುವರಿಸಿಕೊಂಡು ಬಿಜೆಪಿ ಹೋಗುತ್ತೆ. ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಕಿರಣ್ ನಮ್ಮ ಜೊತೆಗಿದ್ದಾರೆ, ಪ್ರಸನ್ನ ನಮ್ಮ ಜೊತೆಗಿದ್ದಾರೆ. ಪ್ರಸನ್ನ, ಇದಕ್ಕೆ ಕೌಂಟರ್ ಕೊಡಲಿಕ್ಕೆ ಯಾವ ರೀತಿ ಸಜ್ಜಾಗಿದೆ ಕಾಂಗ್ರೆಸ್ ಅಂತ? ಈಗಾಗಲೇ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂಗೆ, ಅದರಲ್ಲೂ ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಶುರು ಮಾಡ್ತೀವಿ ಅಂತ ಕೂಡ ಹೇಳಿದೆ ಸರ್ಕಾರ. ಇದಕ್ಕೆ ಯಾವ ರೀತಿ ಕೌಂಟರ್ ಕೊಡಬಹುದು? ರಂಗನಾಥ್, ಬಿಜೆಪಿ ಏನೆಲ್ಲ ವಿಷಯಗಳನ್ನ ಮುಂದಿಟ್ಕೊಂಡು ಹೋರಾಟ ಮಾಡುತ್ತೆ ಅನ್ನುವಂತ ಒಂದಷ್ಟು ಹಿಂಟ್ ಅಂತೂ ಆಡಳಿತ ಪಕ್ಷ ಕಾಂಗ್ರೆಸ್ ಸಿಕ್ಕಿದೆ. ಈ ಕಾರಣಕ್ಕೋಸ್ಕರ ಆಯಾಯ ವಿಷಯಾಧಾರಿತವಾಗಿ ಏನೆಲ್ಲ ಕೌಂಟರ್ ಕೊಡಬೇಕು ಅನ್ನೋದಕ್ಕೆ ಈಗಾಗಲೇ ಸಚಿವರಿಗೆ ಟಾಸ್ಕ್ ಅನ್ನು ನೀಡಲಾಗಿತ್ತು. ಸಚಿವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನ ಸಂಗ್ರಹ ಮಾಡಿದ್ದಾರೆ. ಕೋವಿಡ್ ಹಗರಣವನ್ನ ಪ್ರಮುಖವಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ವಿರುದ್ಧ ಮುಂದಿಟ್ಕೊಂಡು ಹೋರಾಟ ಮಾಡೋದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನ ನಡೆಸಿದೆ. ಅಕಸ್ಮಾತ್ ಮೂಡಾ ಪ್ರಕರಣವನ್ನ ಮತ್ತು ವಕ್ಫ್ ವಿಚಾರವನ್ನ ಮುನ್ನೆಲೆಗೆ ತಂದಂತಹ ಬಿಜೆಪಿಗೆ ಕೌಂಟರ್ ಕೊಡಬೇಕು ಅಂದ್ರೆ ಅದಕ್ಕೆ ಸರಿಯಾದಂತಹ ಉತ್ತರವಾಗಿ ಕೋವಿಡ್ ಹಗರಣವನ್ನ ಪ್ರಸ್ತಾಪ ಮಾಡೋದಕ್ಕೆ ಕಾಂಗ್ರೆಸ್ ತೀರ್ಮಾನವನ್ನು ತೆಗೆದುಕೊಂಡಿದೆ. ಅದೇ ರೀತಿಯಲ್ಲಿ ವಕ್ಫ್ ನೋಂದಣಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಈ ಕಾಲದಲ್ಲಿ ಅಲ್ಲ, ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿಯೇ ಕಾಂಗ್ರೆಸ್ಗಿಂತ ಅತಿ ಹೆಚ್ಚು ನೋಟಿಸ್ಗಳನ್ನ ರೈತರಿಗೆ ನೀಡಲಾಗಿತ್ತು ಅನ್ನುವಂತಹ ಅಂಶ ಇದೀಗ ಒಂದು ರೀತಿಯಲ್ಲಿ ವರವಾಗಿ ಕಾಂಗ್ರೆಸ್ ಸಿಕ್ಕಂತೆ ಕಾಣ್ತಾ ಇದೆ. ಅದನ್ನು ಕೂಡ ಮುಂದೆ ಇಟ್ಕೊಂಡು ಬಿಜೆಪಿಯನ್ನ ಹಣಿಯೋದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಬಾಣಂತಿಗಳ ಸರಣಿ ಸಾವಿನ ವಿಚಾರ ಒಂದಷ್ಟು ಮುಜುಗರವನ್ನ ತಂದಿಡಬಹುದು. ಅದರಲ್ಲಿ ಸರ್ಕಾರದ ಲೋಪದೋಷಗಳು ಕೂಡ ಕಂಡು ಬರ್ತಾ ಇದಾವೆ ಮೇಲ್ನೋಟಕ್ಕೆ. ಆದ್ರೆ ಅದಕ್ಕೂ ಕೂಡ ಒಂದು ಪ್ರತ್ಯಾಸ್ತ್ರವಾಗಿ ಕೌಂಟರ್ ಆಗಿ ಕೇಂದ್ರ ಸರ್ಕಾರದ ಲ್ಯಾಬೊರೇಟರಿಗಳ ರಿಪೋರ್ಟ್ಗಳೇ ಬಾಣಂತಿಯರ ಸಾವಿಗೆ ಕಾರಣ ಅನ್ನುವಂತ ಅಂಶವನ್ನು ಕೂಡ ಪ್ರಸ್ತಾಪ ಮಾಡೋದಕ್ಕೆ ಕಾಂಗ್ರೆಸ್ ಸನ್ನದ್ಧವಾಗಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮಿಬ್ಬರಿಗೂ ಕೂಡ.